ನಮ್ಮ ಕರ್ಮಭೂಮಿ ಕುಡಚಿಯಿಂದಲೇ ಹೋರಾಟ ಮಾಡುತ್ತೇನೆ. ಕಾರ್ಯಕರ್ತರಲ್ಲಿ ಗೊಂದಲ ಬೇಡ. ಪಿ ರಾಜೀವ್ ಸ್ಪಷ್ಟನೆ. ಕಳೆದ ಬಾರಿ ಪಿ ರಾಜೀವ್ ಬೇರೆ ಕ್ಷೇತ್ರಕ್ಕೆ ಹೋಗ್ತಾರೆ ಅಂತ ಕಾರ್ಯಕರ್ತರಲ್ಲಿ ಉದ್ದೇಶಪೂರ್ವಕವಾಗಿ ಗೊಂದಲವನ್ನು ಹುಟ್ಟಿಸುವಂತೆ ಪ್ರಯತ್ನ ಮಾಡಿದ್ರು. ಈ ಬಾರಿಯೂ ಪಿ ರಾಜೀವ್ ಈ ಕ್ಷೇತ್ರದಲ್ಲಿ ನಿಲ್ಲಲ್ಲ, ಬೇರೆ ಕ್ಷೇತ್ರಕ್ಕೆ ಹೋಗ್ತಾರೆ ಅಂತ ಬಹುತೇಕ ಕಾಂಗ್ರೆಸ್ ಪಕ್ಷದವರೇ ಈ ಗೊಂದಲವನ್ನು ಹುಟ್ಟಿ ಹಾಕ್ತಾ ಇದ್ದಾರೆ. ಕಾರ್ಯಕರ್ತರು ಇಂತಹ ಯಾವುದೇ ಗೊಂದಲಕ್ಕೆ ಕಿವಿಗೊಡಬಾರದು. ನಾನು ಕರ್ಮಭೂಮಿಯಾಗಿ ಕುಡಚಿ ಮತಕ್ಷೇತ್ರದಿಂದ ಪ್ರಾರಂಭ ಮಾಡಿದ್ದು, ಏನೇ ಹೋರಾಟ ಮಾಡಿದರೂ ಕುಡಚಿಯಿಂದಲೇ ಮಾಡ್ತೇನೆ ಎಂದು ಕುಡಚಿ ಮಾಜಿ ಶಾಸಕ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಸ್ಪಷ್ಟಪಡಿಸಿದರು. ಅವರು ರಾಯಭಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ಗುಂಡವಾಡ ಗ್ರಾಮದಲ್ಲಿ ದಲಿತ ಸಮುದಾಯದ ಯುವಕರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಪಕ್ಷದ ಶಲ್ಯ ಹಾಕಿ ಬರಮಾಡಿಕೊಂಡು ಮಾತನಾಡಿದರು. ಎಸ್ಸಿ ಎಸ್ಟಿ ಸಮುದಾಯದ ಅಭಿವೃದ್ಧಿಗಾಗಿ ಎಸ್ಸಿಪಿ ಟಿಎಸ್ಪಿ ಯೋಜನೆ ಎಲ್ಲರಿಗಿಂತ ವಿಶೇಷವಾಗಿ ಸೌಲಭ್ಯಗಳನ್ನು ನೀಡುವುದಕ್ಕಾಗಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಈ ಅನುದಾನವನ್ನು ಗ್ಯಾರಂಟಿ ಯೋಜನೆಗೆ ಬಳಸಿಕೊಳ್ಳುವ ಮೂಲಕ ಸಮುದಾಯಕ್ಕೆ ಮೋಸ ಮಾಡುತ್ತಿದೆ. ಬೆಲೆ ಏರಿಕೆಯಿಂದ ಜನರು ತತ್ತರಿಸಿ ಜೀವನ ಸಾಗಿಸುವುದು ದುಸ್ತರವಾಗಿದೆ. ಗ್ರಾಮ ಪಂಚಾಯಿತಿಗಳಲ್ಲಿ ಯಾವುದೇ ಅಭಿವೃದ್ಧಿಗಳಿಲ್ಲ. ಬರುವ ಗ್ರಾಮ ತಾಲೂಕು ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಜನ ಸರ್ಕಾರಕ್ಕೆ ತಕ್ಕ ಬುದ್ಧಿ ಕಲಿಸ್ತಾರೆ. ಸರ್ಕಾರ ಕೂಡಲೇ ಗ್ರಾಮ ಪಂಚಾಯಿತಿ, ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ಹಾಗೂ ಅವಧಿ ಮುಗಿದ ಪಟ್ಟಣ ಪಂಚಾಯಿತಿ, ಪುರಸಭೆ ಇತರೆ ಸ್ಥಳೀಯ ಆಡಳಿತಗಳ ಚುನಾವಣೆ ಘೋಷಣೆ ಮಾಡುವಂತೆ ಸರ್ಕಾರವನ್ನು ಒತ್ತಾಯಿಸುತ್ತೇನೆ ಎಂದರು. ಈ ಸಮಯದಲ್ಲಿ ಸುಮಾರು 60ಕ್ಕೂ ಹೆಚ್ಚು ಹಿರಿಯರು, ಯುವಕರು ಬಿಜೆಪಿ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಶಲ್ಯ ಧರಿಸುವ ಮೂಲಕ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದಂತಹ ಶ್ರೀಧರ್ ಮೂಡಲಗಿ, ಮಲಗೌಡ ಪಾಟೀಲ್, ಧಾರ್ಯಪ್ಪ ಕಾಂಬ್ಳೆ, ಶ್ರೀಮಂತ್ ಗಸ್ತಿ, ಸುಭಾಷ್ ಕಾಂಬ್ಳೆ, ನೇಮಿನಾಥ್ ಪಾಟೀಲ್, ರಾಜೇಂದ್ರ ಗಸ್ತಿ, ಶಿವರಾಜ್ ಕಾಂಬ್ಳೆ, ವರದರಾಜ್ ಕಾಂಬ್ಳೆ, ಸಂಗಪ್ಪ ಗಸ್ತಿ, ಪ್ರೇಮ್ ಗಸ್ತಿ, ಮೋಹನ್ ಲೋಹಾರ್ ಹಾಗೂ ಕಾರ್ಯಕರ್ತರು ಇತರರು ಉಪಸ್ಥಿತರಿದ್ದರು. ಕಳೆದ ಬಾರಿಯೂ ಕೂಡ ಇಲ್ಲ ಪಿ ರಾಜೀವ್ ಬೇರೆ ಕ್ಷೇತ್ರಕ್ಕೆ ಹೋಗ್ತಾರೆ ಅನ್ನೋ ಗೊಂದಲವನ್ನ ಉದ್ದೇಶಪೂರ್ವಕವಾಗಿ ಕಾರ್ಯಕರ್ತರಲ್ಲಿ ಹುಟ್ಟಿಸುವಂತಹ ಪ್ರಯತ್ನವನ್ನ ಮಾಡಿದ್ರು. ಈ ಸಾರಿಯೂ ಕೂಡ ಇಲ್ಲ ರಾಜೀವ್ ಅವರು ಇಲ್ಲಿ ನಿಲ್ಲೋದಿಲ್ಲ, ಕುರ್ಚಿಯಲ್ಲಿ ನಿಲ್ಲೋದಿಲ್ಲ, ಬೇರೆ ಯಾವುದೋ ಕ್ಷೇತ್ರಕ್ಕೆ ಹೋಗ್ತಾರೆ ಅಂತ ಹೇಳಿ ಬಹುತೇಕ ಕಾಂಗ್ರೆಸ್ ಪಕ್ಷದವರೇ ಈ ಗೊಂದಲವನ್ನ ಹುಟ್ಟಾಕ್ತಾ ಇದ್ದಾರೆ. ಇಂತಹ ಯಾವುದೇ ಗೊಂದಲಗಳು ನಮ್ಮ ಕಾರ್ಯಕರ್ತರ ಮಧ್ಯದಲ್ಲಿ ಬರೋದು ಬೇಡ. ಸ್ಪಷ್ಟವಾಗಿ ನಾನು ಕುಡಚಿ ಮತಕ್ಷೇತ್ರದಿಂದನೇ ಸ್ಪರ್ಧೆ ಮಾಡ್ತಾನೆ. ಯಾವುದೇ ಕ್ಷೇತ್ರವನ್ನ ಬದಲಾವಣೆ ಮಾಡ್ತಾರೆ, ಇದು ಅವು ಎಲ್ಲವೂ ಕೂಡ ಊಹಾಪೋಹ. ಬೇಕಂತಾನೆ ನಮ್ಮ ಕಾರ್ಯಕರ್ತರ ಮಧ್ಯದಲ್ಲಿ ಗೊಂದಲ ಸೃಷ್ಟಿ ಮಾಡೋದು. ಹಾಗಾಗಿ ಯಾರು ಕೂಡ ಅಂತಹ ಊಹಾಪೋಹಗಳಿಗೆ, ಅಂತಹ ಗೊಂದಲಕ್ಕೆ ಕಿವಿ ಕೊಡುವಂತಹ ಅವಶ್ಯಕತೆಯೇ ಇಲ್ಲ. ನಾನು ಸ್ಪಷ್ಟವಾಗಿ ವೃತ್ತಿಗೆ ರಾಜೀನಾಮೆಯನ್ನ ಕೊಟ್ಟು ರಾಜಕೀಯ ನನ್ನ ಕರ್ಮಭೂಮಿಯಾಗಿ ಕುಡಚಿ ಮತಕ್ಷೇತ್ರದಿಂದನೇ ಪ್ರಾರಂಭ ಮಾಡಿದ್ದು. ಹಾಗಾಗಿ ನಾನು ಏನೇ ಹೋರಾಟವನ್ನ ಮಾಡಿದ್ರು ಅದು ಕುಡಚಿ ಮತಕ್ಷೇತ್ರದಲ್ಲೇ ನನ್ನ ಹೋರಾಟವನ್ನ ಮಾಡ್ತೇನೆ. ಇದಾಗಿ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ದೊಡ್ಡ ಸಾಧನೆ ಅಂದ್ರೆ ಬೆಲೆ ಏರಿಕೆ ಮಾಡಿರುವಂಥದ್ದು ಹಾಗೂ ಅಭಿವೃದ್ಧಿ ಕೆಲಸಗಳು ನಿಂತು ಹೋಗಿರುವಂಥದ್ದು. ನನ್ನ ಅವಧಿಯಲ್ಲಿ ಸಾವಿರಾರು ಮನೆಗಳನ್ನ ಮಂಜೂರು ಮಾಡಿದ್ವಿ. ಈ ಸರ್ಕಾರ ಬಂದಾಗ ಈವನ್ ಸಿಂಗಲ್ ಮನೆಗಳು ಮಂಜೂರಾತಿ ಬಂದಿಲ್ಲ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಗ್ರಾಮ ಸಭೆಯಲ್ಲಿ ಮಂಜೂರಾಗಿಲ್ಲ. ಎರಡನೇದಾಗಿ ನನ್ನ ಅವಧಿಯಲ್ಲಿ ಎಸ್ಸಿ ಎಸ್ಟಿಗಳಿಗೆ ಎಷ್ಟು ಯೋಜನೆಗಳನ್ನ ತಂದಿದ್ವಿ, ಅಂತಹ ಯಾವುದೇ ಯೋಜನೆಗಳು ಈ ಸರ್ಕಾರದಿಂದ ಬಂದಿಲ್ಲ. ಈ ಸರ್ಕಾರ ಟ್ರಾನ್ಸ್ಫಾರ್ಮರ್ಗಳನ್ನ, ಸಾವಿರಾರು ಟ್ರಾನ್ಸ್ಫಾರ್ಮರ್ಗಳನ್ನ ರೈತರಿಗೆ ಮಂಜೂರು ಮಾಡಿಸಿದ್ವಿ. ಈಗ ಒಂದು ಟ್ರಾನ್ಸ್ಫಾರ್ಮರ್ ಪಡ್ಕೊಳ್ಬೇಕು ಅಂದ್ರೆ ರೈತ ಕನಿಷ್ಠ 2.5 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗಿದೆ. ಎಲ್ಲಿಂದ ತರ್ತಾನೆ ರೈತ? ಹೆಣ್ಣು ಮಕ್ಕಳು ಹಿಟ್ಟಿನ ಗಿರಣಿಗೆ ಹೋದ್ರೆ ಏನು ಮೊದಲು ದುಡ್ಡು ಕೊಡ್ತಿದ್ರು ಅದರ 4 ಪಟ್ಟು ದುಡ್ಡನ್ನ ಕೊಡಬೇಕಾಗಿದೆ. ಒಂದು ಸಣ್ಣ ಗೂಡಂಗಡಿ ಇಟ್ಕೊಂಡ್ರೆ ಅದರ ಕರೆಂಟ್ ಬಿಲ್ಲು 700 ರೂಪಾಯಿ 800 ರೂಪಾಯಿ ಬರ್ತಾ ಇದೆ. ಮೊದಲು ಅವರ ಮನೆ ಬಿಲ್ಲು ಮತ್ತೆ ಅಂಗಡಿಯ ಬಿಲ್ಲನ್ನ ಸೇರಿಸಿದ್ರು ಕೂಡ 500 ರೂಪಾಯಿ ದಾಟ್ತಿರ್ಲಿಲ್ಲ. ಇವತ್ತು ಮನೆಗೆ ಫ್ರೀ ಕೊಡ್ತೀವಿ ಅಂತ ಹೇಳಿ ಮನೆದು ಅಂಗಡಿದು ಸೇರಿಸಿ ಮತ್ತೆ ಬೇರೆಯವ್ರದ್ದು ಇವ್ರ ಮೇಲೆ ಹಾಕಿ
ವಸೂಲಿಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಬೆಲೆ ಏರಿಕೆಯಿಂದ ಜನ ಬೇಸತ್ತಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಅಭಿವೃದ್ಧಿಗಳು ಇಲ್ಲ. ಈ ಎಲ್ಲ ಕಾರಣಕ್ಕಾಗಿ TP ZP ಗ್ರಾಮ ಪಂಚಾಯಿತಿ ಎಲೆಕ್ಷನ್ನಲ್ಲಿ ಈ ಸರ್ಕಾರಕ್ಕೆ ಜನ ಬುದ್ಧಿಯನ್ನು ಕಲಿಸ್ತಾರೆ. ನಾವು ಒತ್ತಾಯವನ್ನು ಮಾಡ್ತೇವೆ ಈ ಸರ್ಕಾರಕ್ಕೆ ಆದಷ್ಟು ಬೇಗ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನು ನಡೆಸಬೇಕು. ಎಲ್ಲೆಲ್ಲಿ ಪುರಸಭೆ, ಪಟ್ಟಣ ಪಂಚಾಯಿತಿಗಳು ಅವಧಿ ಮುಗಿಸಿದ್ದಾವೆ, ಕೂಡಲೇ ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳಲ್ಲಿ ಚುನಾವಣೆಯನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ಈ ಸರ್ಕಾರವನ್ನು ಒತ್ತಾಯ ಮಾಡ್ತಾರೆ. SC/STಗಳಿಗೆ ಬಳಸಬೇಕಾದ ಹಣ ಅವರ ಅಭಿವೃದ್ಧಿಗೆ ಬಳಸಬೇಕು. ಅಂದರೆ ಅವರಿಗೆ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ನಿರುದ್ಯೋಗಿ ಯುವಕರು ಇರ್ತಾರೆ, ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಅವರಿಗೆ ಹೆಚ್ಚು ಸಬ್ಸಿಡಿ ಕೊಡಬೇಕು, ಹೆಚ್ಚು ಲೋನ್ಗಳನ್ನು ಕೊಡಬೇಕು, ಅವರಿಗೆ ಅಸೆಟ್ ಕ್ರಿಯೇಷನ್ ಮಾಡಬೇಕು. ಅಂದರೆ ಮನೆ ಕಟ್ಕೊಳ್ಳಿಕ್ಕೆ ರೆಗ್ಯುಲರ್ ಏನು ಬರುತ್ತೆ ಅದಕ್ಕಿಂತ ಹೆಚ್ಚು ಹಣ ಅವರಿಗೆ ಸೇರಿಸಿ ಸ್ಪೆಷಲ್ ಇನ್ಸೆಂಟಿವ್ ಕೊಡಬೇಕು. ಮಕ್ಕಳಿಗೆ ಇವರಿಗೆ ಲ್ಯಾಪ್ಟಾಪ್ ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಲ್ಯಾಪ್ಟಾಪ್ ಕೊಡಿಸ್ಬೇಕು. ಈ ಥರದ ನೀರಾವರಿ ಯೋಜನೆಯನ್ನು ಮಾಡಬೇಕು. ಭೂಮಿ ಖರೀದಿ ಮಾಡಲಿಕ್ಕೆ ಬೇರೆಯವರಿಗೆ, ಬೇರೆ ಸಮುದಾಯಗಳಿಗೆ ಕೊಡಲಿಕ್ಕಾಗಲ್ಲ, ಬಟ್ SC/STಗಳಿಗೆ ಸಾವಿರಾರು ವರ್ಷದಿಂದ ಇವರು ಜಮೀನಿನ ಮಾಲಕರೇ ಆಗಿಲ್ಲ. ಹಾಗಾಗಿ ಇವರಿಗೆ ಜಮೀನು ಖರೀದಿ ಮಾಡಲಿಕ್ಕೆ ಅಂತ ಹೇಳಿ ಸರ್ಕಾರ ಸಹಾಯಧನ ಕೊಟ್ಟರೆ ಇದು ಸ್ಪೆಷಲ್ ಪ್ರೋಗ್ರಾಮ್. ಇದನ್ನು SCP TSP ಅಂತಾರೆ. ನೀವು ಗ್ಯಾರಂಟಿ ಯೋಜನೆಗೆ ಎಲ್ಲರಿಗೂ ಕೊಡೋ ರೀತಿ ನಮಗೂ ಸೇರಿಸಿ ಅದಕ್ಕೆ SCP ಹಣ ಬಳಸ್ತೀವಿ ಅಂದರೆ ಇದು ಸಮಾಜಕ್ಕೆ ಮಾಡಿದ ದ್ರೋಹ ಅಲ್ವಾ? ನಾವು ದಿನದಿಂದ ದಿನಕ್ಕೆ ಮೊದಲನೇ ಬಜೆಟ್ ಮಂಡಿಸಿದಾಗಿನಿಂದ ಇದನ್ನು ತಿಳುವಳಿಕೆ ಕೊಡ್ತಾ ಇದ್ದೀವಿ. ಇಲ್ಲ ನೀವು ಇದನ್ನೇ ಕೊಡ್ತೀರಿ ಅಂತ ಹೇಳಿದರೆ ಅದು ಸ್ಪೆಷಲ್ ಪ್ರೋಗ್ರಾಮ್ ಅನ್ನೋದರ ಬಿಡಿ. ನಾವು ಟೋಟಲ್ ಬಜೆಟ್ನಲ್ಲಿ ಇದನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ರಿ. ಹೇಳೋದು ಮಾತ್ರ SC/STಗಳಿಗೆ ಈ ವರ್ಷ 44,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ. ಭಾಷಣದಲ್ಲಿ ಹೇಳ್ತೀವಿ. ಯಾವುದಕ್ಕೆ ಕೊಟ್ಟಿದ್ದೀವಿ? ಯಾರಿಗೆ ಭೂ ಒಡೆತನ ಕೊಟ್ಟಿದ್ದೀವಿ? ಯಾರಿಗೆ ಎಕ್ಸ್ಟ್ರಾ ಗಂಗಾ ಕಲ್ಯಾಣ ಕೊಟ್ಟಿದ್ದೀವಿ? ಯಾರಿಗೆ ಎಕ್ಸ್ಟ್ರಾ ಪ್ಯಾಕೇಜ್ ಮನೆಯನ್ನು ಕಟ್ಟಿದ್ದೀವಿ? ಸೊ ಈ ರೀತಿ ಯೋಜನೆಗಳು ಮುಂದುವರೆದ್ರೆ ಇನ್ನು ಎಷ್ಟು 100 ವರ್ಷ ಮುಂದುವರೆಸಿದರೆ SC/ST ಸಮುದಾಯ ಅಭಿವೃದ್ಧಿ ಆಗಬಹುದು. ಈಗ ಹೇಳಿದ್ನಲ್ಲ, ವಿಠ್ಠಲ್ ಗಸ್ತಿ. ಸಂಜೀವ್ ಬ್ಯಾಗ್ಕುಡಿಕಿ, ಮಿಮ್ ನ್ಯೂಸ್, ರಾಯಭಾಗ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना, मन भाए आराधना, मारुति गली बेलगाम, मन भाए आराधना.